ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ನಾನು ಶೈಲಪುತ್ರಿ ದೇವಿಯ ವಿಶೇಷ ಕಥೆಯನ್ನು ಹೇಳುತ್ತೇನೆ. ದಕ್ಷ ಎಂಬ ರಾಜನಿದ್ದನು. ಅವನ ಮಗಳು ಸತಿ. ದಕ್ಷನು ಮಗಳಿಗೆ ತಕ್ಕವರ ಹುಡುಕುತ್ತಿದ್ದನು. ಸತಿಯು ಶಿವನೇ ಅವಳಿಗೆ ತಕ್ಕವರ ಎಂದು ತೀರ್ಮಾನಿಸಿದಳು. ಅವಳು ಶಿವನಿಗೆ ಮದುವೆಯಾಗಿ ಹೊರಟಳು. ಒಮ್ಮೆ ದಕ್ಷನು ಒಂದು ದೊಡ್ಡ ಯಜ್ಞವನ್ನು ಆಯೋಜಿಸಿದನು. ಎಲ್ಲ ದೇವತೆಗಳನ್ನು ಕರೆಸಿದನು. ಆದರೆ ಶಿವ ಮತ್ತು ಸತಿಯನ್ನು ಕರೆಸಲಿಲ್ಲ. ಸತಿಯು ತನ್ನ ತಂದೆ ತಾಯಿಯ ಮನೆಯೆಂದು ಆಲೋಚಿಸಿ ಹಾಗೆ ಹೊರಟಳು. ಅಲ್ಲಿ ಹೋದಾಗ ದಕ್ಷನು ಅವಳಿಗೆ ಅವಮಾನ ಮಾಡಿದನು. ಅವಮಾನ ಮಾಡಿದ ಸಿಟ್ಟಲ್ಲಿ ಸತಿಯು ಯಜ್ಞದ ಬೆಂಕಿಯಲ್ಲಿ ಹಾರಿದಳು. ಇದರಿಂದ ಶಿವನಿಗೆ ತುಂಬಾ ದುಃಖವಾಯಿತು. ಸತಿಯನ್ನು ಕಳೆದುಕೊಂಡ ಶಿವನು ಘೋರ ತಪಸ್ಸಿಗೆ ಕುಳಿತನು. ಇನ್ನೊಂದು ಕಡೆ ತಾರಕಾಸುರ ಎಂಬ ರಾಕ್ಷಸನು ದೇವರಿಗೆ ತೊಂದರೆ ಕೊಡುತ್ತಿದ್ದನು. ತಾರಕಾಸುರನಿಗೆ ಶಿವನ ಮಗನೇ ಕೊಲ್ಲಬಹುದೆಂದು ಬ್ರಹ್ಮನು ವರ ಕೊಟ್ಟಿದ್ದನು. ಇದರಿಂದ ಎಲ್ಲ ದೇವತೆಗಳು ಭಯಗೊಂಡರು. ದೇವತೆಗಳೆಲ್ಲರೂ ಸೇರಿ ತಾಯಿ ಸತಿಗೆ ಮತ್ತೆ ಜನ್ಮ ತಾಳಿ ಬರುವಂತೆ ಕೇಳಿಕೊಂಡರು. ಅದೇ ಸಮಯದಲ್ಲಿ ಪರ್ವತರಾಜನು ತನಗೆ ಮಗಳು ಬೇಕೆಂದು ದೇವರಿಗೆ ಬೇಡಿಕೊಂಡನು. ಆಗ ಸತಿ ಪರ್ವತರಾಜನ ಮಗಳಾಗಿ ಜನ್ಮ ತಾಳಿದಳು. ಸಂಸ್ಕೃತದಲ್ಲಿ ಪರ್ವತಕ್ಕೆ ಶೈಲ ಎನ್ನುತ್ತಾರೆ ಹಾಗೂ ಮಗಳಿಗೆ ಪುತ್ರಿ ಎನ್ನುತ್ತಾರೆ. ಇದರಿಂದ ಶೈಲಪುತ್ರಿ ಎಂಬ ಹೆಸರು ಬಂತು. ನವರಾತ್ರಿಯ ಮೊದಲನೇ ದಿನ ನಾವು ಶ್ವೇತವಸ್ತ್ರವನ್ನು ಧರಿಸಿದ ಶೈಲಪುತ್ರಿ ದೇವಿಯನ್ನು ಪೂಜಿಸುತ್ತೇವೆ. ಎಲ್ಲರಿಗೂ ಶುಭವಾಗಲಿ.